ನಾವು ಅದನ್ನು ತಗೊಳ್ಳೋದು, ನಮ್ಗೆ ಆಟದ ಸಾಮಾನು ಬೊಂಬೆ ಹಚ್ಚಿದಾಗ ಅದನ್ನು ಬಜ ಬಜ ಮಾಡಿ ಅದು ಎತ್ತಿ ಬಿಸಾಕೋದು. ನಮ್ಮ ಟೆಡ್ಡಿ ಬೇರೆ ಥರದ್ದು, ಉಪಯೋಗ ಇಲ್ಲ. ಅದು ಎಲ್ಲಿಗೆ ಬೇಕಾದರೂ ಆಗುತ್ತೆ, ಹೇಗೆ ಬೇಕಾದರೂ ಯೂಸ್ ಮಾಡೋದು. ಪಾಪ ಸುಮ್ಮನೆ ಇರುತ್ತೆ ಪ್ರಕೃತಿ, ನಮ್ಮ ಮಗು ಅದು ಏನು ಮಾಡಿದರೂ ತೊಂದರೆ ಇಲ್ಲ ಅಂತ. ಆದರೆ ನಾವು ಅದನ್ನು ಬಳಸ್ಕೊಳ್ಬೇಕಾದ್ರೆ ಎಷ್ಟು ಎಚ್ಚರದಲ್ಲಿರಬೇಕು ಅಂತ ಒಂದು ಉದಾಹರಣೆ. ಹೀಗೆ ಇಡೀ ಈ ನಮಗೆ ಇದು ಬರೀ ಪರಿಸರದ ವರ್ಣನೆ ಅಂತ ಮಾತ್ರ ಅನಿಸುತ್ತೆ. ಸ್ವಲ್ಪ ಗಂಭೀರವಾಗಿ ಗಮನಿಸಿದರೆ ರಾಮಾಯಣ ಕೊಟ್ಟ ಪ್ರತಿಯೊಂದು ಮಾತು ಕೂಡ ನಮ್ಮ ಬದುಕಿನಲ್ಲಿ ನಾವು ಪ್ರಕೃತಿಯ ಜೊತೆಗೆ ಹೇಗಿರಬೇಕು ಅನ್ನೋ ಎಚ್ಚರವನ್ನು ಕೊಡುತ್ತೆ. ಮುಂದೆ ಹೇಳ್ತಾನೆ, ಶಕ್ಯಮಂಬರಮಾರುಹ್ಯ ಮೇಘ ಸೋಪಾನ ಪಂಕ್ತಿಭಿ ಕುಟಜಾರ್ಜುನ ಮಾಲಾಭಿ ಅಲಂಕರ್ತುಂ ದಿವಾಕರಂ. ನಾವು ಸೂರ್ಯವಂಶದವರು, ಸೂರ್ಯನನ್ನು ನಿರಂತರ ಪೂಜಿಸಬೇಕಾದವರು. ನಮಗೆ ಈ ಪರಿಸರ ಏನು ಹೇಳ್ತಾ ಇದೆ ಅಂದರೆ, ಮೋಡಗಳೆಲ್ಲವೂ ಸ್ಟೆಪ್ ಬೈ ಸ್ಟೆಪ್ಪು ಬೆಟ್ಟಕ್ಕೆ ಅಂಟಿಕೊಂಡು ನಿಂತಿದೆ. ನಮಗೆ ಈ ಬೆಟ್ಟಗಳು, ನಮಗೆ ಈ ಮೋಡಗಳು, ಆ ಬೆಟ್ಟಕ್ಕೆ ಆವರಿಸಿಕೊಂಡಿರುವಂತಹ ಮೋಡಗಳು ಮೆಟ್ಟಿಲಾಗಿ ನಿಂತು ಸೂರ್ಯ ತನಕ ಹೋಗಿ ಆ ಬೆಟ್ಟ ಬಿಟ್ಟಿರುವ ಒಳ್ಳೆಯ ಈ ಹೂಗಳನ್ನೆಲ್ಲ ಕುಟಜ ಅರ್ಜುನ ಮಾಲ. ಕುಟ ಅಂದರೆ ಬೆಟ್ಟ ಅಂದರೆ ಚೆನ್ನಾಗಿ ಬೆಳೆಯುವ, ಎತ್ತರಕ್ಕೆ ಹೋದಂತೆ ಮರಗಳು ಕಮ್ಮಿಯಾಗಿ ಚಿಕ್ಕ ಚಿಕ್ಕ ಗಿಡಗಳಿಂದ ತುಂಬಿರುವಂಥದ್ದು. ಅಲ್ಲಿ ಬೆಳೆದ ಅರ್ಜುನ ವೃಕ್ಷದ ಹೂಗಳನ್ನೆಲ್ಲ ನಿಧಾನಕ್ಕೆ ಕಿತ್ತುಕೊಂಡು ಮೆಟ್ಟಿಲಿನ ಹಾಗೆ ಇರುವ ಮೋಡಗಳನ್ನು ದಾಟಿ ಸೂರ್ಯನ ತನಕ ಹೋಗಿ ಪೂಜೆ ಮಾಡಲಿಕ್ಕೆ ತಯಾರಾಗಿ ನಿಂತಿದೆ ಈ ಪ್ರಕೃತಿ ಎನ್ನುವ ಹಾಗೆ ನನಗೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನವನು. ಶಕ್ಯಂ ಅಂಬರಂ ಆರುಹ್ಯ, ಆಗಸವನ್ನೇರಿ. ಹೇಗೆ? ಮೇಘ ಸೋಪಾನ ಪಂಕ್ತಿಭಿ, ಮೇಘವೇ ಸೋಪಾನಗಳಾಗಿ ಒಂದಾದ ಮೇಲೆ ಒಂದು ಸ್ತರದಂತೆ ಎದ್ದು ನಿಂತಿವೆ. ಕುಟಜ ಅರ್ಜುನ ಮಾಲಾಭಿಹಿ ಅಲಂಕರ್ತುಂ ದಿವಾಕರಂ, ಈ ದಿವಾಕರನನ್ನು ನಾನು ಅಲಂಕರಿಸಿ ಪೂಜಿಸಿ ಮೆಚ್ಚಿಸಿ ನಮ್ಮ ವಂಶವನ್ನು ಮೂಲದಿಂದ ಉದ್ಧರಿಸಿದವನು ನೀನು ಅನ್ನುವ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಸಿದ್ಧಗೊಳಿಸಿ. ಯಾಕೆಂದರೆ ಇಲ್ಲೇ ಮೋಡದ ಮರೆಯಲ್ಲಿ ಕಾಣುವುದಿಲ್ಲ. ನಿತ್ಯ ನಾವು ಸೂರ್ಯನಿಗೆ ನಮಸ್ಕಾರ ಮಾಡಬೇಕು ಅಂತಿರೋದು, ಸೂರ್ಯ ಕಾಣ್ತಾ ಇಲ್ಲ. ಕಾಣುವುದಿಲ್ಲ ಅಂದರೆ ಯೋಚನೆ ಮಾಡಬೇಡಿ, ನಾನು ಮೆಟ್ಲು ಮಾಡಿ ರೆಡಿ ಮಾಡಿದ್ದೇನೆ. ಬೆಟ್ಟ ತುದಿಗೆ ಹೋದರೆ, ಮೋಡದ ಆಚೆಗೆ ಹೋದರೆ ಸೂರ್ಯ ಸ್ಪಷ್ಟವಾಗಿ ಕಾಣಿಸ್ತಾನೆ. ಅಲ್ಲಿ ನೀವು ನೋಡಿ ನನ್ನನ್ನು ಅನ್ನುವ ಹಾಗೆ ಈ ಪ್ರಕೃತಿ ನಮ್ಮನ್ನು ಕರೆದು ಪೂಜೆ ಮಾಡಲಿಕ್ಕೆ ಅನುವು ಮಾಡಿ ಕೊಡ್ತಾ ಇದೆ. ಪ್ರಕೃತಿ ಯಾವತ್ತೂ ನಮಗೆ ಅನಾನುಕೂಲ ಮಾಡುವುದಿಲ್ಲ. ಆಗುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಅದು ಪೂಜೆಗೆ ಅನುಕೂಲವೇ ಆಗಿದೆ ಅನ್ನುವ. ಇಲ್ಲಾಂದರೆ ನೋಡಿ, ಮೇಘಚ್ಛನ್ನಂತೂ ದುರ್ದಿನಂ, ನಮ್ಮದು ಲೋಕದಲ್ಲಿ ಮಾತಿದೆ. ಮೇಘ ಆವರಿಸಿ ಬಿಡ್ತು ಅಂತಂದರೆ ಇದರಷ್ಟು ದುಷ್ಟ ದಿನ ಇನ್ನೊಂದಿಲ್ಲ ಅಂತ. ಸೂರ್ಯನ ಬೆಳಕಿಲ್ಲ, ಹಕ್ಕಿಗಳ ಹುಲಿ ಇಲ್ಲ, ಒಳಗೆ ಕೂತಿರಬೇಕು, ಹೊರಗೆ ಸುರಿತಾ ಇರುತ್ತೆ, ಒಳಗೆ ಹಪ್ಪಳ ಖಾಲಿ ಆಗಿಬಿಟ್ಟಿದೆ, ಆ ಕಡೆಯಿಂದ ಹೊರವಲು ಇಲ್ಲ, ಅದು ಸಾಂತಾಣಿ ಗಿಂತಾಣಿ ತಿಂದನ ಭಾವ ಅಂತ ಕೇಳಲಿಕ್ಕೂ ಏನೂ ಇಲ್ಲ. ಏನು ಮಾಡೋದು ಅಂತ ಬೈಕೊಂಡು ಕೂತಿರ್ತೇವೆ ಮಳೆಗಾಲದಲ್ಲಿ ಒಳಗೆ. ಏನಿದು ಚಿರಿ 24 ಗಂಟೆ ಮಳೆ, 1 ನಿಮಿಷ ಪುರ್ಸೊತ್ತು ಬಿಡಲ್ಲ ಅಂತ.